ಮೂರನೇ ಸಾಂಗು ನೈಟ್ ಸಾಂಗ್. ಅದು ಆ್ಯಕ್ಚುಲಿ ಗಾಂಚಲಿ ಗಂಗವ್ವ ಅಂತೇಳಿ ಒಂದು ಸಾಂಗು. ಅದು ಸಿಚುವೇಷನಲ್ಲಿ ಸಿನಿಮಾದಲ್ಲಿ ಒಂದು ಸಿಚುವೇಷನಲ್ಲಿ ಬರುವಂಥ ಸಾಂಗು. ಅದು ಕೂಡ ಈಗ ನಮ್ಮ ಕವಿರಾಜ್ ಅವರು ಬರೆದಿರುವಂಥ ಸಾಂಗ್ ಅದು. ಅದು ಈಗ ಅದನ್ನು ಸಾಂಗ್ ಮಾಡುವಾಗಲೂ ಅಷ್ಟೇ ನಾವು ಅದು ಮಳೆ ಆವಾಗಲೂ ನೈಟೆಲ್ಲ ಮಳೆ ಬಿದ್ದಾಗ ಇವರು ಸುಪ್ರೀತಾ ಮೇಡಮ್ ಅವರು ಅದಕ್ಕೂ ಅಷ್ಟೇ ಕಾಸ್ಟ್ಯೂಮ್ ಬಗ್ಗೆ ತುಂಬ ಕಾಳಜಿ ತಗೊಂಡು ಕಾಸ್ಟ್ಯೂಮ್ ನಮ್ಮ ಪ್ರೊಡ್ಯೂಸರ್ಗೆ ಯಾಕೆಂದರೆ ಅವಾಗಿಂದ ಅಷ್ಟೇ, ಯಾಕೆಂದರೆ ಮೊದಲೇ ಹೇಳಿದ್ದೆ ನಿಮಗೆ ಪ್ರೊಡ್ಯೂಸರ್ ಹತ್ರ ಸ್ವಲ್ಪ ದುಡ್ಡು ಟೈಟ್ ಆಗಿಬಿಟ್ಟಿದೆ, ಕಾಸ್ಟ್ಯೂಮ್ ದುಡ್ಡಿಲ್ಲ. ನಾನು ಮೇಡಮ್ಗೆ ಹೇಳ್ತಾಯಿದ್ದೆ, ನನಗೆ ಅದೆಲ್ಲ ಗೊತ್ತಿಲ್ಲ, ಡ್ರೆಸ್ ಹೆಂಗಾರು ಮಾಡಿ ಡ್ರೆಸ್ಗಳನ್ನ ಚೆನ್ನಾಗಿರೋದು ಮಾಡಿ ಅಂತ. ಅದರಲ್ಲೂ 3-4 ಚೇಂಜ್ ಬೇಕು ಅಂದಾಗ ಸ್ವಲ್ಪ ಪ್ರೊಡ್ಯೂಸರಿಗೆ ಕಷ್ಟ ಆಗುತ್ತೆ ವಿತ್ ಡ್ಯಾನ್ಸರ್. ಹಾಗಾಗಿ ಆಮೇಲೆ ಅವರು ಡ್ರೆಸ್ ಎಲ್ಲ ಹೇಗೋ ಮಾಡಿ ಸುಪ್ರೀತಾ ನನಗೆ ಅದಕ್ಕೆ ನೆಕ್ಸ್ಟ್ ನಾನು ಅಸೋಸಿಯೇಟ್ ಲೇಡಿ ಸುಪ್ರೀತಾ ಮೇಡಮ್ ಅಂತವ್ರೆ ಬೇಕು ಅಂತ ಹೇಳೋದಕ್ಕೆ ಉದ್ದೇಶ ಅದೇ. ಯಾಕೆಂದರೆ ನಾವು ಏನೇ ಕಷ್ಟಗಳಿದ್ರೆ ಅವ್ರ ಹತ್ರ ಹೇಳ್ಬಿಟ್ಟು ಕೆಲಸ ಮಾಡಿಸ್ಕೋಬೋದು. ಹಾಗಾಗಿ ಡ್ರೆಸ್ಗಳಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ನಮಗೇನು ಈಗ ನೀವು ಏನು ಸ್ಕ್ರೀನ್ ಮೇಲೆ ನೋಡಿದ್ರೋ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಪ್ರೊಡ್ಯೂಸರ್ ಥ್ರೂ ಮಾಡಿಸಿ ಇವತ್ತು ಸಾಂಗನ್ನು ಈ ಲೆವೆಲಿಗೆ ಬಂದಿದೆ. ಸಿನಿಮಾ ನಾವೀಗ ಜಾಸ್ತಿ ಸಿನಿಮಾ ಬಗ್ಗೆ ಮಾತಾಡಲ್ಲ, ಸಾಂಗ್ ನೋಡಿದ್ದೀರಾ. ನಾಳೆ ಸಿನಿಮಾನ ನಾವು ಗೆಲ್ಲಿಸಿ ನಾಳೆ ಎಲ್ಲರಿಗೂ ಸಾಂಗ್ ನೀವೇ ನೋಡುವ ಹಾಗೆ ಮಾಡಬೇಕು. ಯಾಕೆಂದರೆ ನಾವು ಇಲ್ಲಿ ನಿಮಗೆ ಮಾತ್ರ ತೋರಿಸಿದ್ದೀವಿ, ನೀವು ನಾಳೆ ಜನಗಳನ್ನ ಇನ್ನು ಇಷ್ಟಪಟ್ಟು ನೋಡೋ ಥರ ಮಾಡಿ. ಈ ಸಿನಿಮಾ ಸಾಂಗ್ ಓಕೆ ಜನಗಳು ಇಷ್ಟಪಡ್ತಾರೆ ಅಂತ ಗೊತ್ತಾದರೆ ನಾವು ಇನ್ನೊಂದು ಈ ಥರದ ಸಿನಿಮಾ ಪ್ರಯತ್ನ ಮಾಡ್ಬೋದು ಅಂತ ನಂಗೆ ಅನ್ನಿಸ್ತೆ. ಪ್ರೊಡ್ಯೂಸರ್ ಯಾವಾಗ ಮಾಡೋಣ? ಪಕ್ಕನ ಅನೌನ್ಸ್ ಪ್ರಾಬಬ್ಲಿ ಯಾವಾಗ ಅಂತ ಹೇಳಿ. ಈಗ ಸೆಪ್ಟೆಂಬರ್ 1st or 2nd ವೀಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈಗ ನೋಡ್ಕೊಂಡ್ಬಿಟ್ಟು ಆಪೋಸಿಷನ್ ಯಾವುದಿದೆ, ಯಾವ ಸಿನಿಮಾ ಇರುತ್ತೆ, ಥಿಯೇಟ್ರ್ಗಳ ಪೊಸಿಷನ್ ನೋಡಿಕೊಂಡು ರಿಲೀಸ್ ಮಾಡಬೇಕಾಗತ್ತೆ. ಅಷ್ಟೇ ತಾನೇ ನಾನು ಮಾತಾಡಬೇಕಾಗಿದ್ದು. ಇನ್ನೇನು ಮಾತಾಡಬೇಕು? ಇನ್ನೊಂದು ಪ್ರಶ್ನೆ, ಒಂದು ನಿಮಿಷ. ಡೈಲಾಗ್ ಬರೆದಿರುವಂಥ ರಘು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ರಘು ಸರ್ ಹಾಗೆ ಸರ್ ಬಗ್ಗೆ ಬೇಕಾ? ಅಲ್ಲ, ಈಗ ನಿಮ್ಮ ಸಿನಿಮಾ ಎಡಿಟರ್ ಒಬ್ಬರು ಇದ್ದಾರೆ, ನಮ್ಮ ಕ್ಯಾಮ್ರಾಮನ್ ಕೃಷ್ಣಕುಮಾರ್ ಅವರು ಇದ್ದಾರೆ, ನಮ್ಮ ಟೆಕ್ನಿಷಿಯಲ್ ಟೀಮಲ್ಲಿ ಎಲ್ಲರೂ M2K ಇದ್ದಾರೆ. ಎಲ್ಲರೂ ಕರಿಬೇಕಾಗುತ್ತೆ ಅಂದರೆ ಅವ್ರನ್ನೆಲ್ಲ ಕರಿತೀನಿ. ಅದಕ್ಕೆ ಮುಂಚೆ ಒಂದು ಪ್ರಶ್ನೆ. ಈ ಬಹುತೇಕ ನಿಮ್ಮ ಹಿಂದಿನ ಎಲ್ಲ ಸಿನಿಮಾಗಳಲ್ಲೂ ಹೀರೋಯಿನ್ನಿಗೆ ಅಂಕಿತಾ ಅಂತಾನೆ ಹೆಸರಿಟ್ಟಿರ್ತೀರಲ್ಲ, ಏನು ಸರ್ ಅದು? ಏನದು ಲಕ್ಕಿ ಹೆಸರು ಅಂತಾನೆ ಹೆಂಗೆ? ಯಾಕೆ ಹೇಳ್ತಿದ್ದೀನಿ ಅಂದರೆ ನನ್ನ ಹೆಸರು ಅಂಕಿತಾ ಅಂತ. ನನಗೆ ಹಂಗಲ್ಲ, ನಾನು ಎಲ್ಲ ಸಿನಿಮಾ ನೋಡಿದ್ದೀನಿ, ಈ ಸಿನಿಮಾದಲ್ಲೂ ಹೀರೋಯಿನ್ ಹೆಸರು ಅಂಕಿತಾ ಅಂತಾನೆ ಗೊತ್ತಾಯ್ತು ನನಗೆ. ಇದು ಏನು ಇದು ಕತೆ ಅಂತ ಗೊತ್ತಾಗಬೇಕಲ್ಲ. ಸರ್ ಯಾವಾಗಲೂ ಹೇಳ್ತಾ ಇದ್ರು ಆ ಹೆಸರೇ ಇಡಬೇಕು, ನನ್ನ ಸಿನಿಮಾದಲ್ಲಿ ಹೀರೋಯಿನ್ ಹೆಸರು ಯಾವಾಗಲೂ ಎ ಇಂದನೇ ಬರುತ್ತೆ, ಅದೇ ಇಡಬೇಕು. ಎ ಇಂದ ಬರಲ್ಲ ಮೇಡಮ್, ಅಂಕಿತಾ ಅಂತಾನೆ ಬರುತ್ತೆ. ಫ್ರೆಂಡ್ಸ್ ಇಂದ ನೋಡಿ ಫಸ್ಟ್ ಟಾಪಿಕ್ ಶುರುವಾಗಿದ್ದು ಹಾಗೆ ಎ ಇಂದ ಬರುತ್ತೆ, ಫಸ್ಟ್ ಲೆಟರ್ ಇಂದನೇ ಬರಬೇಕು ಅಂತೆಲ್ಲ ಆಯಿತು. ಸರ್ ಯಾಕೆ ಸರ್ ಬೇರೆ ಏನಾದರೂ ಇತ್ತು, ನಾವು ಬೇರೆ ನೇಮ್ ಇತ್ತು ಬಟ್ ಸ್ಟಿಲ್ ಅದೇ ಬರಬೇಕು ಅಂತಂದ್ರು. ಸರಿ ಸರ್ ನಿಮ್ಮ ಖುಷಿ ಅಂತ ಹೇಳ್ಬಿಟ್ಟು ಕೊನೆಗೆ ಅದು ಆ ಹೆಸರೇ ಪ್ಲೇಸ್ ಆಯಿತು. ಸರ್ ವಿಚಾರ ಗೊತ್ತಿಲ್ಲ, ಅದು ಲಕ್ಕಿ ಹೆಸರ ಅದಿಟ್ರೆ ವರ್ಕೌಟ್ ಆಗತ್ತೆ ಸಿನಿಮಾ. ಒಂದಿರುತ್ತಲ್ಲ ನಿರ್ದೇಶಕರಿಗೆ ಒಂದಷ್ಟು ವಿಷಯಗಳು. ಈಗ ಹಾಗೆ ಅನ್ಕೋಬೋದು, ಯಾಕೆಂದ್ರೆ ನಾನು ಮೊದಲೇ ಸಿನಿಮಾ ಗೆದ್ದಿತ್ತಲ್ಲ, ಅದಕ್ಕೆ ಇಟ್ಕೊಂಡು ಬಂದಿನಿ ಅಂತಲೇ ಅನ್ಕೋಬೋದು. ಯಾಕಂದ್ರೆ ಫಸ್ಟ್ನೇ ಫ್ರೆಂಡ್ಸಲ್ಲೂ ಅಂಕಿತನ ಇಟ್ಟಿದೆ, ಕೃಷ್ಣದಲ್ಲೂ ಇಟ್ಟಿದೆ, ಚಲ್ಲಾಟದಲ್ಲಿ ಇಟ್ಟಿದೆ. ಆ ಥರ ಏನಿಲ್ಲ, ಇರ್ಬೋದೇನೋ. ಅದೆಲ್ಲ ಈಗ ಹೇಳಿದ್ರೆ ಅದು ಅದ್ರದ್ದೇ ಕತೆ ಆಗುತ್ತೆ, ಬೇಡ. ಅಂದರೆ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಯಿತು ಸರ್, ತುಂಬ ಒಳ್ಳೇದಾಗಲಿ. ರಘು ಸರ್ ಕ್ವಿಕ್ಕಾಗಿ ಒಂದೆರಡು ಮಾತು ಸಿನಿಮಾ ಬಗ್ಗೆ. ನಮಸ್ಕಾರ. ಅದೇ ಇಲ್ಲೇನು ಟ್ರೈಲರ್ಗೆ ಏನಾದ್ರು ಬಿಟ್ಟಿದ್ರೆ ಸಿನಿಮಾ ಬಗ್ಗೆ ಮಾತಾಡ್ಬೋದಿತ್ತು. ಇಲ್ಲಿ ಸಾಂಗಲ್ಲ, ಸಾಂಗನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು. ತುಂಬ ಚೆನ್ನಾಗಿದೆ ಎಲ್ಲ ಸಾಂಗ್ಗಳು ಕೂಡ, ಏನು ಸಿಚುವೇಶನ್ಗೆ ಪೂರಕವಾಗಿದೆ. ಮತ್ತು ಟೈಟ್ಲೇ ಹೇಳೋ ಥರ ಇದು ಜಂಬೂ ಸರ್ಕಸ್, ಅಂದರೆ ಹೀರೋ ಹೀರೋಯಿನ್ ಮಧ್ಯದಲ್ಲಿ ಒಂದು ಟಾಮ್ ಆ್ಯಂಡ್ ಜೆರಿ ಒಂದು ರಿಲೇಷನ್ಶಿಪ್ಪು, ಕೆಮಿಸ್ಟ್ರಿ ಇರೋವಂಥದ್ದು. ಸೊ ಹಂಗಾಗಿ ಸಂಭಾಷಣೆಗೆ ಒಂದು ಪ್ರಾಧಾನ್ಯತೆ ಇರುವಂಥ ಸಿನಿಮಾ. ಹಾಗಾಗಿ ನನ್ನ ಕೆಲಸಕ್ಕೆ ಎಷ್ಟು ಸಲ್ಲಿಸ್ಬೇಕು, ನ್ಯಾಯ ಸಲ್ಲಿಸ್ಬೇಕು, ಅದನ್ನು ಮಾಡಿದ್ದೀನಿ. ಒಂದು ಅನುಭವಿ ತಂಡ, ಸಂಭಾವಿತ ತಂಡದ ಜೊತೆ ಕೆಲಸ ಮಾಡಿದ್ದೀನಿ, ಒಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ. ಅದು ಖುಷಿ. ಶ್ರೀಧರ್ ಸರ್ ಜೊತೆ ಇದೆ ಮೊದಲನೇ ಸಿನಿಮಾ, ಇನ್ನು ಮುಂದುವರಿಬೇಕು ಅನ್ನೋ ಥರದ್ದು ಒಂದು ಭಾವನೆ ಇದೆ. ಹಾಗಾಗಿ ತುಂಬ ಖುಷಿ ಆಗ್ತಿದೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಮ್ಮ ನಾಯಕ ನಟ ಬಟ್ ಒಂದು ಮಾತು ಹೇಳಲೇಬೇಕು, ಸಿನಿಮಾ ಡೈಲಾಗ್ಸ್ಗಳ ಬಗ್ಗೆ ತುಂಬ ಖುಷಿ ಇದೆ ನಮಗೆ. ಯಾಕೆಂದರೆ ಸಿನಿಮಾನ ಜನರು ಒಂದು ಸಲ ನೋಡ್ತಾರೆ ಅಥವಾ 4 ಸಲ ನೋಡ್ತಾರೆ. ಬಟ್ ಆ್ಯಸ್ ಟೆಕ್ನಿಕಲ್ ಟೀಮ್ ನಾವು ಪ್ರತಿ ಸಲ, ಇವಾಗೇನು ವರ್ಕ್ ನಡೀತಾ ಇರುತ್ತೆ, ಪ್ರತಿ ಸಲ ನೋಡ್ತಾ ಇರ್ತೀವಿ. ಪ್ರತಿ ಸಲನೂ ಅವ್ರು ಬರೆದಿರೋವಂಥ ಡೈಲಾಗ್ಸಿಗೆ ನಗು ಬರ್ತಾನೆ ಇರುತ್ತೆ ನಮಗೆ. ಅಂದರೆ ಆವಾಗ ನಮಗೊಂದು ಖುಷಿ ಇರುತ್ತೆ, ಗೊತ್ತಾ, ಓ ಸಿನಿಮಾ ಗೆಲ್ಲುತ್ತೆ ಅನ್ನೋ ಥರದ್ದು. ಆ ಥರದ ಖುಷಿ ಖಂಡಿತವಾಗ್ಲೂ ಅವ್ರ ಕಡೆಯಿಂದ ಬಂದಿದೆ. ಸೂಪರ್, ಕಾಂಪ್ಲಿಮೆಂಟ್ ಸಿಕ್ಕಾಯ್ತು ಟೀಮ್ ಕಡೆಯಿಂದನೇ. ಓಕೆ, ಎಡಿಟರ್ ಸರ್. ಹಾಂ, ಕೃಷ್ಣ ಸರ್, ಸಿನಿಮಾಟೋಗ್ರಾಫರ್ ಕೃಷ್ಣ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಂ ಹಾಂ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.